ಖಂಡಿತ ಸರಿ, ಬೆಳಿಗ್ಗೆ ನಾನು ನೋಡ್ತೀನಿ. ಬೆಳಿಗ್ಗೆ ಫಾಲೋ ಇದ್ದಾಗ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ನ ದೇವನಗೊಂದಿ ಶ್ರೀರಾಮನವಮಿ ಹಬ್ಬದ ಪಾರ್ಟ್ 2 ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಅದೇ ರೀತಿ ಇನ್ನೂ ಯಾರೆಲ್ಲ ಪಾರ್ಟ್ 1 ವಿಡಿಯೋ ನೋಡಿಲ್ವೋ ದಯವಿಟ್ಟು ವಿಡಿಯೋ ನೋಡ್ಕೊಂಬಂದು ಇದು ಪಾರ್ಟ್ 2 ಇರುತ್ತೆ, ಇದನ್ನು ನೋಡಿ. ಸೊ ಕೊನೆಗೂ ನಾನಂತೂ ಫುಲ್ ರೆಡಿಯಾಗಿ ಮನೆಯಿಂದ ಹೊರಟಿದ್ದೀನಿ. ಬನ್ನಿ, ಇಡೀ ದೇವನಗೊಂದಿ ಊರೆಲ್ಲ ಒಂದು ರೌಂಡ್ ನೋಡಿಕೊಂಡು ಯಾವ್ಯಾವ ಪಲ್ಲಕ್ಕಿಗಳು, ಯಾವ್ಯಾವ ದೇವರುಗಳ ಪಲ್ಲಕ್ಕಿಗಳೆಲ್ಲ ಯಾವ ಥರ ರೆಡಿ ಮಾಡ್ಕೊಂಡಿದ್ದಾರೆ, ಸಿದ್ಧತೆಗಳಾಗಿ ನಿಂತಿದ್ದಾವೆ, ನೋಡಿಕೊಂಡು ಒಂದು ರೌಂಡ್ ನೋಡ್ಕೊಂಡು ಬರೋಣ. ಇನ್ನು ದೇವನಗೊಂದಿಯಲ್ಲಿ ಶ್ರೀರಾಮನವಮಿ ಹಬ್ಬ ನಡೀತಿದೆಯೋ, ಸೊ ಅದ್ರದ್ದೆಲ್ಲ ನಾನು ಒಂದಷ್ಟು ದೇವಸ್ಥಾನಗಳನ್ನು ತೋರಿಸಿದ್ದೀನಿ ಮಧ್ಯಾಹ್ನ ನಿಮ್ಗಾಗಿ ಈಗಾಗಲೇ. ಸೊ ಎಲ್ಲ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಯಾಕಂದರೆ ಒಂದೇ ಟೈಮಲ್ಲಿ ಪೂಜೆ ನಡೀತಾ ಇರೋದ್ರಿಂದ ನಿಮ್ಗೆ ಎಲ್ಲ ದೇವಸ್ಥಾನ ನಾನು ತೋರ್ಸೋಕ್ಕಾಗಿರಲಿಲ್ಲ. ಸೊ ಒಂದಷ್ಟು ದೇವಸ್ಥಾನಗಳನ್ನು ನಿಮಗೆ ತೋರಿಸಿದ್ದೀನಿ ಮಧ್ಯಾಹ್ನ. ಈಗ ಬನ್ನಿ, ಪಲ್ಲಕ್ಕಿ ಉತ್ಸವ ಇದೆ, ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ, ಯಾವ್ಯಾವ ದೇವ್ರದ್ದು ಹೆಂಗೆಂಗಿದೆ ಅಂತ ಈಗ ಎಲ್ಲ ದೇವ್ರದ್ದು ಪಲ್ಲಕ್ಕಿಗಳು ಸಿದ್ಧತೆ ಆಗ್ತಿದ್ದಾವೆ. ನೋಡೋಣ ಬನ್ನಿ ಹೆಂಗೆ ಮಾಡ್ಕೊತಿದ್ದಾರೆ. ಈಗ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ ದೇವನಗೊಂದಿಗೆ, ಹೋಗಿ ನೋಡೋಣ. ಮಧ್ಯಾಹ್ನ ನಾನು ಇಲ್ಲಿಂದನೇ ಫಸ್ಟ್ ವೀಡಿಯೋ ಶೂಟ್ ಮಾಡಿದ್ದು, ಇಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಬನ್ನಿ, ಇದು ಆಂಜನೇಯಂದು ಮತ್ತು ರಾಮಂದು ವಿಗ್ರಹ ಇರೋದು ಇಲ್ಲೇ ಇದೇ ದೇವಸ್ಥಾನದಲ್ಲಿ. ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಊರೊಳಗಡೆಗೆ, ಇದು ಊರಿಂದ ಈಚೆರೋ ದೇವಸ್ಥಾನ. ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಏನು. ಗೈಸ್, ಬಂದೆ ನಾನು ದೇವನಗೊಂದಿ ಬಸ್ ಸ್ಟಾಪಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದಷ್ಟು ಬೆಳ್ಳಿ ರಥ ಪಲ್ಲಕ್ಕಿಗಳೆಲ್ಲ ರೆಡಿಯಾಗಿ ನಿಂತಿದ್ದಾವೆ ಇಲ್ಲಿ. ಸೊ ಬರೀ ಬೆಳ್ಳಿ ರಥಗಳಿದ್ದಾವೆ. ಬನ್ನಿ ಊರೆಲ್ಲ ಒಂದು ರೌಂಡ್ ಹೊಡೆಯೋಣ, ಯಾವ್ಯಾವ ಪಲ್ಲಕ್ಕಿಗಳು ಯಾವ್ಯಾವ ಥರ ಸಿದ್ಧತೆಗಳು ಮಾಡ್ಕೊತಿದ್ದಾರೆ ಅಂತ ನೋಡ್ಕೊತ ಬರೋಣ. ಫಸ್ಟ್ ಎಲ್ಲ ಒಂದು ರೌಂಡ್ ನೋಡ್ಕೊಂಬಂದ್ಬಿಡೋಣ ಅವ್ರನ್ನ ಹೋಗಿ. ಸೊ ಏನೇ ಹೇಳಿ, ನಮ್ಮ ದೇವನಗೊಂದಿಯಲ್ಲಿ ಶ್ರೀರಾಮನವಮಿ ಹಬ್ಬ ಅಂತೂ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡ್ತೀವಿ. ಅದರಲ್ಲೂ ಎಲ್ಲ ಫ್ಯಾಮಿಲಿಗಳು ಒಂದತ್ರ ಗೆಟ್ ಟುಗೆದರ್ ಆಗ್ತೀವಲ್ವಾ. ಸೊ ವರ್ಷಕ್ಕೊಂದ್ಸಲ ಎಲ್ಲ ಒಂದತ್ರ ಸೇರೋದು, ಅದೊಂಥರ ಫೀಲ್, ಅದನ್ನು ಅನುಭವಿಸೋದೇ ಒಂಥರ ಚಂದ. ಸೊ ನೋಡ್ತಾ ಇರ್ಬೋದು ನೀವು, ಎಲ್ಲ ಪಲ್ಲಕ್ಕಿಗಳೆಲ್ಲ ಸಿದ್ಧತೆ ಆಗ್ತಿದ್ದಾವೆ. ಇನ್ನೂ ಎಲ್ಲೂ ದೇವ್ರುಗಳನ್ನ ಕೂರಿಸಿ ಪೂಜೆ ಮಾಡಲಿಲ್ಲ. ಸೊ ಒಂದ್ಸಲ ಪಲ್ಲಕ್ಕಿಯಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ರೆ, ಮೆರವಣಿಗೆ ಸ್ಟಾರ್ಟ್ ಆದರೆ ನೈಟಿಂದ ಬೆಳಗಿನ ಜಾವದ ತನಕ ಎಲ್ಲ ಪಲ್ಲಕ್ಕಿಗಳು ಊರು ಮೆರವಣಿಗೆ ಬರ್ತವೆ 1 by 1. ಸೊ ಒಂದು 12-13 ಪಲ್ಲಕ್ಕಿಗಳಿರ್ಬೋದು ಈ ಬಾರಿ ನಮ್ಮ ದೇವನಗೊಂದಿ ಶ್ರೀರಾಮನವಮಿ ಉತ್ಸವದಲ್ಲಿ. ಬನ್ನಿ ನೋಡೋಣ ಯಾವ್ಯಾವ ಪಲ್ಲಕ್ಕಿಗಳು ಹೆಂಗೆ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಏನು ಅಂತ. ಸೊ ಒಂದ್ಸಲ ಪೂಜೆ ಆಗಿ ಮೆರವಣಿಗೆ ಸ್ಟಾರ್ಟ್ ಆದಮೇಲೆ ಮತ್ತೆ ನಾನು ನಿಮಗೆ 1 by 1 ಎಲ್ಲ ಪಲ್ಲಕ್ಕಿಗಳನ್ನ ತೋರಿಸ್ತಾ ಹೋಗ್ತೀನಿ. ಇನ್ನೂ ದೇವ್ರು ಕುಳಿಸಿಲ್ಲ ಯಾವ ಪಲ್ಲಕ್ಕಿಯಲ್ಲಿ, ಜಸ್ಟ್ ಎಲ್ಲ ಪಲ್ಲಕ್ಕಿಗಳನ್ನ ರೆಡಿ ಮಾಡಿಕೊಂಡು ನಿಲ್ಸ್ಕೊಂಡಿದ್ದಾರೆ. ಸೊ ಏನೇ ಹೇಳಿ, ನಮ್ಮ ಊರಿನ ಹಬ್ಬ ನಮ್ಮ ಹೆಮ್ಮೆ, ಚೆನ್ನಾಗಿರುತ್ತೆ. ಸೊ ನಮ್ಮೂರಿನ ಹಬ್ಬ ಅಂತೂ, ನಮ್ಮೂರಲ್ಲಿ ಪ್ರತಿ ವರ್ಷ ನಾವು ಗ್ರ್ಯಾಂಡಾಗಿ ಮಾಡೋ ಹಬ್ಬ ಯಾವ್ದಾದ್ರು ಒಂದಿದ್ರೆ ಶ್ರೀರಾಮನವಮಿ ಹಬ್ಬ. ಯಾಕಂದರೆ ಒಂದು 80 ವರ್ಷ 100 ವರ್ಷದ ಇತಿಹಾಸ ಇರೋ ಹಬ್ಬ ಇದು. ಅವಾಗಿಂದ ನಡ್ಸ್ಕೊಂಡು ಬರ್ತಾ ಇರೋದು ರೆಗ್ಯುಲರಲ್ಲಿ ಅಂದರೆ ಇದೇ ಹಬ್ಬ. ಸೊ ನೋಡಿ, ಎಲ್ಲ ಕಡೆ ಬರೀ ಬೆಳ್ಳಿ ರಥಗಳು, ಒಂದಷ್ಟು ಪಲ್ಲಕ್ಕಿಗಳೆಲ್ಲ ರೆಡಿ ಮಾಡ್ಕೊತವ್ರೆ. ಇನ್ನೂ ದೇವ್ರು ಕೂಳಿಸ್ಲಿಲ್ಲ, ಹೇಳಿದ್ನೆಲ್ಲ ದೇವ್ರು ಕೂಳಿಸ್ಬಿಟ್ಟು ಪೂಜೆ ಮಾಡಿ ಮೆರವಣಿಗೆ ಮಾಡೋಕ್ಕೆ ಅದು ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಒಂದತ್ರ ಬಂದು ನಿಂತ್ಕೊತವೆ. ಗೈಸ್, ಫೈನಲಿ ದೇವನಗೊಂದಿ ಶ್ರೀರಾಮನವಮಿ ಹಬ್ಬದ ಏನು ಪಲ್ಲಕ್ಕಿ ಉತ್ಸವ ಆರಂಭ ಆಗಿದೆ. ಬನ್ನಿ ನೋಡೋಣ ಈಗ ಎಷ್ಟು ಪಲ್ಲಕ್ಕಿಗಳಿದೆ, ಎಷ್ಟು ದೇವರುಗಳು ಮೆರವಣಿಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾವೆ ಅಂತ ನಾನು ನಿಮಗೆ 1 by 1 ತೋರಿಸ್ತಾ ಹೋಗ್ತೀನಿ ಈಗ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ್ಯಾವ ದೇವರು ಮೆರವಣಿಗೆಗೆ ರೆಡಿ ಇದೆ ಅಂತ. ನೋಡ್ತಾ ಇರೋದು ಆಂಜನೇಯ.
ಫಸ್ಟ್ ನೋಡಿದ್ರಲ್ಲ ಅದು ಬಂದ್ಬಿಟ್ಟು ಆಂಜನೇಯ, ಇದು ಬಂದ್ಬಿಟ್ಟು ರಾಮ, ಶ್ರೀರಾಮಂದು ಪಲ್ಲಕ್ಕಿ ಇದು ನೋಡಿ, ರಥ ಇದೆ. ಬನ್ನಿ, ಎರಡನೇದಾಯ್ತು, ಮೂರನೇದು ಯಾವ್ದಿದೆ ನೋಡೋಣ ಮುಂದೆ. ಇದು ಮೂರನೇ ಪಲ್ಲಕ್ಕಿ ಬಂದ್ಬಿಟ್ಟು ಗ್ರಾಮ ದೇವತೆ ಮಾರಿಯಮ್ಮನ ಪಲ್ಲಕ್ಕಿ ಇದು. ಮಾರಿಯಮ್ಮ ಬಂದ್ಬಿಟ್ಟು ಗೋಪಾಲ ಸ್ವಾಮಿ. ಬಂದ್ಬಿಟ್ಟು ಎಲ್ಲಮ್ಮ ಅಂತೆ. ಎಲ್ಲಮ್ಮ ಖಂಡಿತ ಸರಿ, ಬೆಳಿಗ್ಗೆ ನಾನು ನೋಡ್ತೀನಿ. ಬೆಳಿಗ್ಗೆ ಫಾಲೋ ಫಾಲೋ ಆಗ್ಬೇಕಾ?
ಪಾರ್ಟಿ ಮಾಡೋ ಆಸೆ ಬಂತು. ಮಾಡಿದ್ದಾರೆ ಶ್ರೀರಾಮನವಮಿ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಂತೋಷ ಆಗ್ತಾ ಇದೆ. ನಮ್ಮ ಪೀಳಿಗೆ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತೀನಿ. ಗೈಸ್ ನೋಡಿ, ಈಗ ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಇದು ಶ್ರೀ ರೇಣುಕ ಯಲ್ಲಮ್ಮ ದೇವಿ ಪಲ್ಲಕ್ಕಿ. ಇದು ಈ ದೇವ್ರು ಬಂದ್ಬಿಟ್ಟು ಸಪ್ಲಮ್ಮ. ಏನು ನೋಡ್ತಿದ್ರಲ್ಲ, ಇದು ಸಪ್ಲಮ್ಮ ಅಂತ. ಸ್ನೇಹಿತರೆ ನೋಡಿ, ಇದು ಬಂದ್ಬಿಟ್ಟು ಸಪ್ಲಮ್ಮ ದೇವ್ರು ಅಂತೇಳಿ. ನಿಮಗೆಲ್ಲ ನೆನಪಿರ್ಬೋದು, ಏನು ಬಿಗ್ ಬಾಸಲ್ಲಿ ಇದ್ರಲ್ಲ ವರ್ತೂರು ಸಂತೋಷ್ ಅವರು ಯಾವಾಗಲೂ ಹೇಳ್ತಿದ್ರಲ್ಲ, ಏನೊಂದು ದನ ಕರುಗಳನ್ನ ಸಾಕಿದ್ರೆ ಸಪ್ಲಮ್ಮ ದೇವ್ರನ್ನ ಪೂಜೆ ಮಾಡ್ತಾರೆ ಅಂತ ಎಲ್ಲ ಹೇಳ್ತಿರಲ್ಲ. ಸೊ ಅದೇ ದೇವರು ಇದು ಸಪ್ಲಮ್ಮ ಅಂತೇಳಿ ನೋಡ್ತಾ ಇರ್ಬೋದು. ಸೊ ಸಪ್ಲಮ್ಮ ದೇವ್ರು ಅಂತ ಹೇಳ್ತಿದ್ರಲ್ಲ, ಸೊ ಇದೇ ದೇವರು ನೋಡಿ. ಬನ್ನಿ ನೆಕ್ಸ್ಟ್ ನಮ್ಮ ಮುಂದೆ ಯಾವುದಿದೆ ಅಂತ. ಬನ್ನಿ ನೆಕ್ಸ್ಟ್ ಮುಂದೆ ಯಾವುದಿದೆ ನೋಡೋಣ. ಅದು ಏನು ಗೊತ್ತಾ, ಯಾರಾದರೂ ಮಾತಾಡ್ತಾ ಇದ್ರೆ, ಏನಾದರೂ ನಾನು ಸ್ಲೋಲಿ ಮಾತಾಡ್ತಿರ್ತೀನಿ, ಬೈ ಚಾನ್ಸ್ ಯಾರಾದರೂ ಮಾತಾಡಿದ್ರೆ ನನ್ನ ಗಮನ ಎಲ್ಲ ಹಾಕೊಂಡು ಈ ಕಡೆ ಮಾತಾಡ್ಕೊಂಡು. ಸೊ ಇದು ನೀವು ನೋಡ್ತಾ ಇರ್ಬೋದು. ಹಾಯ್ ಹಾಯ್
ಹುಡುಗರೆಲ್ಲ ಫುಲ್ ಜೋಶಾಗವ್ರೆ. ಈಗ ನೋಡಿದ್ರಲ್ಲ, ಈಗ ಬಂದ್ಬಿಟ್ಟು ಎಲ್ಲಮ್ಮ ನೋಡಿ ಮುನೇಶ್ವರ ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಹೋಗೋಣ ಯಾವ್ದು ಅಂತ. ಇದು ಬಂದ್ಬಿಟ್ಟು ಷಣ್ಮಾತ್ಮ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಷಣ್ಮಾತ್ಮ ಪಲ್ಲಕ್ಕಿ. ಸ್ನೇಹಿತರೆ, ನೋಡಿದ್ರಿ ಅಲ್ವಾ ದೇವನಗೊಂದಿಯಲ್ಲಿ ಶ್ರೀರಾಮನವಮಿ ಹಬ್ಬ ಯಾವ ರೀತಿ ಇತ್ತು ಅಂತ ಈಗಾಗಲೇ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ. ಅದೇ ರೀತಿ ಪಾರ್ಟ್ 1 ಪಾರ್ಟ್ 2 2 ವೀಡಿಯೋ ಇರುತ್ತೆ. ದಯವಿಟ್ಟು 2 ವೀಡಿಯೋನ ನೋಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆ ವೀಡಿಯೋಸ್ನ ತಲುಪಿಸಿ. ಸೊ ಮತ್ತೊಂದು ವೀಡಿಯೋದಲ್ಲಿ, ಮುಂದಿನ ವೀಡಿಯೋದಲ್ಲಿ ತಮಗೆಲ್ರಿಗೂ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಲವ್ ಯು ಆಲ್. ಬಾಯ್ ಬಾಯ್. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ನಮಸ್ಕಾರ ಎಲ್ರಿಗೂ.